ಮೊದಲ ಬಾರಿ ಪರಿಷತ್ ಸದಸ್ಯನಾಗಿ ಸಚಿವನಾಗಿ ಸಭಾನಾಯಕನು ಕೂಡ ಆಗಿದ್ದೇನೆ. ಹಿರಿಯ ಶಾಸಕರಿಂದ ಅನುಭವವನ್ನು ಪಡೆಯುತ್ತೇನೆ. ನನಗೂ ಅನುಭವ ಕಡಿಮೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕೂಡ ನಿನ್ನೆ ಸಾಕಷ್ಟು ಸಲಹೆ ನೀಡಿದ್ದಾರೆ. ವಿರೋಧ ಪಕ್ಷಗಳನ್ನ ಸಮರ್ಥವಾಗಿ ಎದುರಿಸ್ತೀವಿ. ಸಿದ್ದರಾಮಯ್ಯ ಇಲ್ಲದೆ ಅಹಿಂದ ಸಂಘಟನೆ ಆಗಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಂತ ಹೇಳಿಕೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸಭಾನಾಯಕರಾಗಿರ್ತಕ್ಕಂಥ ಯತೀಂದ್ರ ಅವರಿದ್ದಾರೆ. ಸರ್, ಮೊದಲ ಅಧಿವೇಶನ ಸಚಿವರಾಗಿದ್ದೀರಿ, ಸಭಾನಾಯಕರು ಕೂಡ ಆಗಿದ್ದೀರಿ ಪರಿಷತ್ತಲ್ಲಿ. ಹೇಗೆ ಅನಿಸ್ತಾ ಇದೆ? ಹೇಗೆ ಸವಾಲುಗಳನ್ನ ಎದುರಿಸ್ತೀರಿ? ವಿಧಾನ ಪರಿಷತ್ ಮೊದಲನೇ ಬಾರಿ ನಾನು ಶಾಸಕನಾಗಿದ್ದೀನಿ, ಆಮೇಲೆ ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ. ಈಗಲೇ ನನಗೆ ಸಭಾನಾಯಕನ ಹುದ್ದೆ ಕೂಡ ಬಂದ್ಬಿಟ್ಟಿದೆ. ಅದು ಆಟೋಮೆಟಿಕ್ ಆಗಿ ಬಂದಿರುವಂತದ್ದು. ಯಾಕೆಂದ್ರೆ ಕೌನ್ಸಿಲ್ ನಲ್ಲಿ ಯಾರು ಸಚಿವರಾಗಿರ್ತಾರೋ ಅವರೇ ಸಭಾನಾಯಕರಾಗಬೇಕು. ಕೌನ್ಸಿಲ್ ನಾನು ಒಬ್ಬನೇ ಸಚಿವರಿಂದ ನನಗೆ ಸಭಾನಾಯಕ ಹುದ್ದೆ ಕೂಡ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಎದುರಿಸಲೇಬೇಕಿದೆ. ಬಟ್ ಹೆಚ್ಚು ಅನುಭವ ಇಲ್ಲದೆ ಇದ್ರೂ ಕೂಡ ನಮ್ಮ ಪರಿಷತ್ನಲ್ಲಿರುವಂತಹ ಹಿರಿಯ ಸದಸ್ಯರುಗಳಿದ್ದಾರೆ, ಅನುಭವಿ ಸದಸ್ಯರುಗಳಿದ್ದಾರೆ. ಅವರ ಮಾರ್ಗದರ್ಶನ ಸಹಕಾರದೊಂದಿಗೆ ನನ್ನ ಪರಿಶ್ರಮದೊಂದಿಗೆ ಈ ಹುದ್ದೆನ ಸಮರ್ಥವಾಗಿ ಎದುರಿಸ್ತಾನೆ. ವಿಪಕ್ಷಗಳು ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ವಾಕ್ಸಮರಣ ಮಾಡೋಕೆ. ಅದನ್ನೆಲ್ಲವನ್ನು ಕೂಡ ಹೇಗೆ ಸಮರ್ಥವಾಗಿ ನಿಭಾಯಿಸ್ತೀರಿ ಮತ್ತು ಸಲಹೆಗಳನ್ನ ನಿಮ್ಮ ಹಿರಿಯ ಶಾಸಕರಿಂದ ತೆಗೆದುಕೊಳ್ತೀರಾ? ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆ ಸಭೆ ಕರೆದಿದ್ರು. ನಮ್ಮೆಲ್ಲರಿಗೂ ಕೂಡ ಯಾವ್ಯಾವ ವಿಚಾರಗಳನ್ನ ವಿರೋಧ ಪಕ್ಷದಕ್ಕೆ ತರಬಹುದು ಮತ್ತೆ ಅದಕ್ಕೆ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅನ್ನೋದಕ್ಕೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಮತ್ತೆ ವಿರೋಧ ಪಕ್ಷಗಳು ಯಾವ ವಿಚಾರಗಳನ್ನ ಅಧಿವೇಶನಕ್ಕೆ ತರಬೇಕು ಅಂತಿದ್ದಾರೆ. ಆ ಯಾವುದೇ ವಿಚಾರಗಳಲ್ಲೂ ಸರ್ಕಾರದ ಯಾವುದೇ ಒಂದು ತಪ್ಪುಗಳಿಲ್ಲ. ಸೊ ಹಾಗಾಗಿ ನಾವೇನು ಹೆದರ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ವಿರೋಧ ಪಕ್ಷದವರು ಯಾವುದೇ ವಿಚಾರ ತಂದ್ರು ಕೂಡ ಅದನ್ನ ಧೈರ್ಯವಾಗಿ ಎದುರಿಸ್ತಾರೆ. ಬಿಡದಿ ಮತ್ತು ಕೆಪಿಎಸ್ಸಿ ಹಗರಣ ಮೇಜರ್ ಆಗಿರ್ತಕ್ಕಂಥ ಕೆಪಿಎಸ್ಸಿ ಹಗರಣಗಳೆಲ್ಲ ಈಗಾಗಲೇ ಅದ್ರ ಬಗ್ಗೆ ನಮ್ಮ ಸರ್ಕಾರದ ನಾಯಕರುಗಳೆಲ್ಲರೂ ಕೂಡ ಮಂತ್ರಿಗಳು, ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ನಾವು ಹೇಳಿಕೆಗಳನ್ನ ಕೊಟ್ಟಿದ್ದೀವಿ. ನಾವು ಡಿಫೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ ವಿಶೇಷವಾಗಿ ಅದ್ರೊಳಗೆ ಏನು ಹೇಳಬೇಕಾಗಿಲ್ಲ. ಅದ್ರೊಳಗೆ ನಮ್ದೇನು ತಪ್ಪಿಲ್ಲ. ಅಹಿಂದ ಮತ್ತೆ ಪುನರ್ ಸಂಘಟನೆ ಆಗಬೇಕು ಮಾತ್ರ ಸಾಕು ಬಿಡಿ. ಅಹಿಂದ ಪುನರ್ ಸಂಘಟನೆ ಆಗಬೇಕು. ಅಹಿಂದ ಸಂಘಟನೆ ಯಾವಾಗಲೂ ನಿರಂತರವಾಗಿ ನಡೀತಾನೆ ಇರುತ್ತೆ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತನೇ ಅದಲ್ವಾ, ಸಾಮಾಜಿಕ ನ್ಯಾಯ ಒದಗಿಸಬೇಕು ಅಂತ ಹೇಳಿ. ಯಾರ ಸಮಾಜದಲ್ಲಿ ದುರ್ಬಲರಿರ್ತಾರೆ ಅವರಿಗೆ ನಾವು ಬಲ ತುಂಬುವಂತ ಕೆಲಸ ಮಾಡಬೇಕು. ಅದೇ ಅಹಿಂದ ಸಂಘಟನೆ. ಸಿದ್ದರಾಮಯ್ಯ ಹೊರತುಪಡಿಸಿ ಅಹಿಂದ ಕಟ್ಟಕ್ ಸಾಧ್ಯ ಇದೆ ಅಂತ ಅವರು ಹೇಳಿದಾರಲ್ಲ. ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿದ್ರು ನಾ ಕೊನೆ ತನಕ ಸಾಮಾಜಿಕ ನ್ಯಾಯಕ್ಕೋಸ್ಕರ ಓಡಾಡ್ತೀನಿ ಅಂತ. ಸೊ ಹಾಗಾಗಿ ಅವರು ಆ ಸಂಘಟನೆ ತೊಡ್ಕೊಂಡೇ ಅವರನ್ನು ಬಿಟ್ಟು ಅಹಿಂದ ಸಂಘಟನೆ ಆಗಬೇಕು ಅನ್ನೋ ಚರ್ಚೆಗಳಿದಾವೆ ಅಂತ ಸಿದ್ದರಾಮಯ್ಯ ಬಿಲ್ ಮಾಡ್ತಿದ್ದಾರೆ. ಎಲ್ಲರೂ ಮಾಡೇ ಮಾಡ್ತಾರೆ. ಎಲ್ಲಿ ಚರ್ಚೆ ನಡೀರಿ ಇಲ್ಲದೆ ಇರೋದನ್ನ ಹೇಳ್ಬೇಡಿ, ಬನ್ನಿ ಸಾಕು ನೋಡಿ. ಇದಿಷ್ಟು ಸಭಾನಾಧ್ಯಕ್ಷರಾಗಿರ್ತಕ್ಕಂತಹ ಯತೀಂದ್ರ ಅವರ ಮಾತು. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.